ನಮಸ್ಕಾರ. ಇವತ್ತಿನ ವಿಡಿಯೋ ಎಲ್ ನೀನೋ ಮತ್ತು ಮಳೆಯ ಕೊರತೆ ಆದರೆ ಮಾರುಕಟ್ಟೆ ಮೇಲೆ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂತಂದ್ರೆ ಸದ್ಯದ ಮಟ್ಟಿಗೆ ಬೇಕಾದಷ್ಟು ಗೊಂದಲ ಇದೆ. ಯಾಕಂದ್ರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ಎಲ್ ನೀನೋ ಇಫೆಕ್ಟ್ ಇದೆ, ಆದರೆ ಮಾನ್ಸೂನ್ ವಿಲ್ ಬಿ ನಾರ್ಮಲ್. ಅದೇ ಕೆಲವು ಪ್ರೈವೇಟ್ ಮತ್ತು ಫಾರಿನ್ ವೆದರ್ ಫೋರ್ಕಾಸ್ಟಿಂಗ್ ಕಂಪನಿ ಹೇಳ್ತಾರೆ ಬಿಲೋ ನಾರ್ಮಲ್ ಮಾನ್ಸೂನ್ ಡ್ಯೂ ಟು ಎಲ್ ನೀನೋ ಇಫೆಕ್ಟ್. ಎಲ್ ನೀನೋ ಅನ್ನುವಂಥದ್ದು ಒಂದು ಕ್ಲೈಮೇಟ್ ಪ್ಯಾಟ್ರನ್, ಅನ್ಯೂಶುವಲ್ ವಾರ್ಮಿಂಗ್ ಆಫ್ ದಿ ಸರ್ಫೇಸ್ ವಾಟರ್ಸ್ ರಿಸಲ್ಟಿಂಗ್ ಇನ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಮಾನ್ಸೂನ್ ಸಿಸ್ಟಮ್ ಆಫ್ ದಿ ಕಂಟ್ರಿ. ಮುಂದೆ ಹೋಗುವ ಮುಂಚೆ ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮತ್ತೆ ನೀವು ನಮ್ಮ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ಎಲ್ ನೀನೋ ಅದರ ಇಫೆಕ್ಟು ಆಗ್ಲೇ ಎಲ್ಲ ಕಡೆ ಪ್ರಾರಂಭ ಆಗಿದೆ. ಹೈ ಸಮ್ಮರ್ ಟೆಂಪರೇಚರ್ ಇನ್ ಮೋಸ್ಟ್ ಪ್ಲೇಸಸ್ ಇನ್ ಇಂಡಿಯಾ. ನಾರ್ಮಲ್ ಆಗಿ ಸಮ್ಮರ್ ಅಲ್ಲಿ ಇಷ್ಟು ಜಾಸ್ತಿ ಟೆಂಪರೇಚರ್ ಇರುವುದಿಲ್ಲ. ಈ ವರ್ಷ ಎಲ್ ನೀನೋ ಇದೆ ಅಂತ ಏನಾದ್ರೂ ಖಾತ್ರಿ ಆದ್ರೆ ನಮ್ಮ ದೇಶದಲ್ಲಿ ಹಲವಾರು ಜಾಗಗಳಲ್ಲಿ ಮಳೆಗೆ ಒಂದಷ್ಟು ಡಿಫಿಷಿಯಂಟ್ ಆಗ್ಬೋದು. ಕಳೆದ 3 ವರ್ಷದಲ್ಲಿ ಲಾ ನೀನಾ ಇಫೆಕ್ಟ್ ಇದ್ದರಿಂದ ಭಾರತದಲ್ಲಿ ಬೇಕಾದಷ್ಟು ಅತಿವೃಷ್ಟಿ ಆಯಿತು. ಎಲ್ ನೀನೋ ಅದರ ಇಫೆಕ್ಟ್ ಎಷ್ಟಿದೆಯೋ ಅದರ ಮೇಲೆ ಇಂಪ್ಯಾಕ್ಟ್ ಡಿಫಿಷಿಯಂಟ್ ರೈನ್ಫಾಲ್ ಅದು ಡಿಪೆಂಡೆಂಟ್ ಆಗಿದೆ. ಅಕಸ್ಮಾತ್ ಆವರೇಜ್ ರೈನ್ಫಾಲ್ ಕಮ್ಮಿ ಆಯಿತು ಅಂತಂದ್ರೆ ಅದರಿಂದಾಗಿ ನಮ್ಮ ದೇಶದ ಹಲವು ಸೆಕ್ಟರ್ಗಳಿಗೆ ಒಳ್ಳೆಯ ಪೆಟ್ಟು ಬಿಡುತ್ತೆ. ಉದಾಹರಣೆಗೆ ಅಗ್ರಿಕಲ್ಚರ್, FMCG ಸೆಕ್ಟರ್ ಮತ್ತೆ ಓವರ್ ಆಲ್ ಇಂಡಿಯನ್ ಎಕಾನಮಿ ಅಂಡ್ ಸ್ಟಾಕ್ ಮಾರ್ಕೆಟ್ಸ್. ಆದರೆ ನಮ್ಮ ಹಿಂದಿನ ದಿನಗಳ ಅಂಕಿ ಅಂಶಗಳನ್ನು ನೋಡಿದ್ರೆ ನಮಗೆ ಆಶ್ಚರ್ಯ ಕಾದಿದೆ. ಯಾವ ವರ್ಷ ಎಲ್ ನೀನೋ ಇತ್ತೋ ಆ ವರ್ಷ ನಿಫ್ಟಿ ಒಳ್ಳೆಯ ಪ್ರೋಗ್ರೆಸ್ ಅನ್ನು ಕಂಡಿದೆ ಆವರೇಜ್ ಆಗಿ. ಈಗ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಉದಾಹರಣೆಗೆ ಇಂಪ್ಯಾಕ್ಟ್ ಆಫ್ ಎಲ್ ನೀನೋ ಆನ್ ನಿಫ್ಟಿ ರಿಟರ್ನ್ಸ್. 2002ರಲ್ಲಿ ಎಲ್ ನೀನೋ ಇತ್ತು, ಮತ್ತೆ 3 ತಿಂಗಳಲ್ಲಿ -0.78%, 6 ತಿಂಗಳಲ್ಲಿ +8.65%, ಒಂದು ವರ್ಷದಲ್ಲಿ 23.67%. 2004ರಲ್ಲಿ ಮತ್ತೆ ಎಲ್ ನೀನೋ ಇಯರ್, ಅವಾಗ 3 ತಿಂಗಳಲ್ಲಿ ಮೇಲಕ್ಕೆ ಹೋಗಿದೆ 9.47%, 6 ತಿಂಗಳಲ್ಲಿ 26% ಮೇಲಕ್ಕೆ ಹೋಗಿದೆ, ಒಂದು ವರ್ಷದಲ್ಲಿ ಅಂದಾಜು 41.66% ಮೇಲಕ್ಕೆ ಹೋಗಿದೆ. 2006 ಪುನಃ ಎಲ್ ನೀನೋ ಇಯರ್, ಆ ವರ್ಷನೂ ಕೂಡ ಮಾರುಕಟ್ಟೆ ಬಂಪರ್ ಆಗಿ ಮೇಲಕ್ಕೆ ಹೋಗಿದೆ. ಮತ್ತೆ 3 ತಿಂಗಳಲ್ಲಿ 19.12, 6 ತಿಂಗಳಲ್ಲಿ 29.89 ಮತ್ತು ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ 44% ಮೇಲಕ್ಕೆ ಹೋಗಿದೆ. 2009 ಕೂಡ ಎಲ್ ನೀನೋ ಇಯರ್, ಆ ವರ್ಷನೂ ಮೇಲಕ್ಕೆ ಹೋಗಿದೆ. 3 ತಿಂಗಳಲ್ಲಿ 1.62, 6 ತಿಂಗಳಲ್ಲಿ 5.30, ಒಂದು ವರ್ಷದಲ್ಲಿ 15.77%. ಮುಂದೆ ಬಂದಂತಹ ಎಲ್ ನೀನೋ 2014, 3 ತಿಂಗಳಲ್ಲಿ 7.78, 6 ತಿಂಗಳಲ್ಲಿ 14.09, ಒಂದು ವರ್ಷದಲ್ಲಿ 10.51% ಮೇಲಕ್ಕೆ ಹೋಗಿದೆ. 2015 ಎಕ್ಸೆಪ್ಷನ್ ಎಲ್ ನೀನೋ ಇಯರ್, 3 ತಿಂಗಳಲ್ಲಿ -5.47, 6 ತಿಂಗಳಲ್ಲಿ -11.36 ಮತ್ತು ಒಂದು ವರ್ಷದಲ್ಲಿ ಕೊನೆಯಲ್ಲಿ ಸ್ವಲ್ಪ ಪಿಕಪ್ ಆಗಿ 1.24% ಮೇಲಕ್ಕೆ ಹೋಗಿದೆ. ಈ ವರ್ಷ ಎಲ್ ನೀನೋ ಇಯರ್ ಹೌದೋ ಅಲ್ವೋ ಅಂತದ್ದು ಇನ್ನೂ ಕೂಡ ಗೊಂದಲ ಇದೆ. ಆದರೆ ಅಕಸ್ಮಾತ್ ಎಲ್ ನೀನೋ ಬಂದರೂ ಕೂಡ ಅದರ ಇಂಪ್ಯಾಕ್ಟ್ ಟೋಟಲಿ ಶಾರ್ಟ್ ಟರ್ಮ್ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲೆ. ಎಲ್ ನೀನೋ ಕನ್ಫರ್ಮ್ ಆದ್ಮೇಲೆ ಕೂಡ 3, 6 ಅಥವಾ 12 ತಿಂಗಳ ಪೀರಿಯಡ್ ತೆಗೆದು ನೋಡಿದ್ರೆ ಆವಾಗ ಷೇರು ಮಾರುಕಟ್ಟೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇದು ಕಳೆದ 20 ವರ್ಷಗಳ ಅಂಕಿ ಅಂಶಗಳು. ಸದ್ಯದ ಮಟ್ಟಿಗೆ ಮಾರುಕಟ್ಟೆಯ ಟ್ರೆಂಡ್ ಸಂಪೂರ್ಣವಾಗಿ ಬುಲ್ಲಿಶ್ ಇದೆ. ಕಾದು ನೋಡಬೇಕು ಈ ಸತಿ ಮಾನ್ಸೂನ್ ಹೇಗಿರುತ್ತೆ ಅಂತ ಮತ್ತು ಅದರ ಎಫೆಕ್ಟ್ ಸ್ಟಾಕ್ ಮಾರ್ಕೆಟ್ ಮೇಲೆ ಹೇಗಿರುತ್ತೆ ಅಂತ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಮ್ಮ ದೇಶದ ಅಪ್ರಾಕ್ಸಿಮೇಟ್ ಅಗ್ರಿಕಲ್ಚರ್ದು ಇಂಡಿಯಾದ GDP ನಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ? ನಿಮ್ಮ ಮುಂದೆ 4 ಆಯ್ಕೆಗಳು: 20, 33, 48 ಮತ್ತು 10%. ದಯವಿಟ್ಟು ಕನ್ನಡಿಗರ ಸೇವೆ ಅಂತ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.